ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವತ್ತು ನಮ್ಮದು ದಿಲ್ಲಿಯಲ್ಲಿ 2ನೇ ದಿನ. ನಾವು ಆಗ್ರಾ, ಮಥುರಾ, ಬೃಂದಾವನ ಪ್ಲ್ಯಾನ್ ಮಾಡಿದ್ದೇವೆ ಹೋಗಬೇಕಂತ. ಅದಕ್ಕೋಸ್ಕರ ಟೂರಿಸ್ಟ್ ಬಸ್ ಬುಕ್ ಮಾಡಿದ್ದೇವೆ. ಬಸ್ಸು 5:45ಗೆ ಬರುತ್ತೆ ಅಂದಿದ್ದಾರೆ. ಇವಾಗ ನಮ್ಮ ಬಸ್ ಬಂತು, ಬಸ್ಸಲ್ಲಿ ಕೂತ್ಕೊಂಡ್ವಿ. ಇವಾಗ ನಮ್ಮ ಜರ್ನಿ ಆಗ್ರಾ ಕಡೆ ಸ್ಟಾರ್ಟ್ ಆಯಿತು. ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ದಿಲ್ಲಿ ಕ್ರಾಸ್ ಆಗೋಕ್ಕೆ ನಮಗೆ ಅಲ್ಲಿ 7:30-8 ಗಂಟೆ ಆಯಿತು. ಇವಾಗ ನಾವು ಬಸ್ಸಲ್ಲೇ ಕೂತ್ಕೊಂಡು ಯಮುನಾ ನದಿ ನೋಡ್ತಾ ಇದ್ದೇವೆ ನೋಡಿ. ಇವಾಗ ಬಸ್ಸು ಯಮುನಾ ಎಕ್ಸ್ಪ್ರೆಸ್ ವೇ ಮೇಲೆ ಹೋಗ್ತಾ ಇದೆ. ಇವಾಗ ನಮಗೆ ಬ್ರೇಕ್ಫಾಸ್ಟಿಗೆ ಬಸ್ ಸ್ಟಾಪ್ ಆಗ್ತಾ ಇದೆ. ಇವಾಗ ನಾವು ಹೋಗಿ ಒಂದು ಪಾವ್ ಬಜ್ಜಿ ತೊಗೊಂಡಿದ್ದೆ, ಒಂದು ಟೀ ತೊಗೊಂಡಿದ್ದೆ. ತುಂಬ ಟೇಸ್ಟ್ ಇತ್ತು ತಿಂಡಿ ಎಲ್ಲನೂ. ಹೋಟೆಲು ಚೆನ್ನಾಗಿತ್ತು, ಸ್ವಲ್ಪ ರೇಟ್ ಜಾಸ್ತಿ ಆದರೆ ಚೆನ್ನಾಗಿತ್ತು ತಿಂಡಿ ಎಲ್ಲ. ಬ್ರೇಕ್ಫಾಸ್ಟ್ ಮುಗಿಸಿ ರಿಟರ್ನ್ ಬಸ್ ಹತ್ಕೊಂಡ್ವಿ. ಇವಾಗ ನಾವು ಆಗ್ರಾಕ್ಕೆ ಬಂದ್ವಿ. ಟೂರಿಸ್ಟ್ ಗೈಡ್ ಬಂದಿದ್ದಾರೆ, ನೋಡಿ ಅವ್ರು ಏನು ಹೇಳ್ತಾರೆ. आप सभी लोगों का आगरा में वेलकम है और अभी आप लोग सेम गेट इसके लिए कि अंदर जाने के लिए और बाहर निकलने के लिए हमारा ये सेम गेट होगा. बट नाउ everybody come together. I will explain everything inside. अभी हम लोग ग्रुप में रहेंगे, आप लोग ग्रुप के साथ रहेंगे, आप लोग ग्रुप को फॉलो करेंगे, मेरे को फॉलो करेंगे. उसके लिए का जो भी जानकारी है वो मैं ಇಲ್ಲಿ ಸುತ್ತಾಡೋಕ್ಕೆ ಟಾಂಗ ಕೂಡ ಇದ್ದಾವೆ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇದ್ರ ಮೇಲೆ ಹೋಗಿ. ನಾವು ಇವಾಗ ಹೋಗ್ತಾ ಇರೋದು ಆಗ್ರಾ ಕೋಟೆ ಒಳಗಡೆ. ನಾನು ತೋರಿಸ್ತಾ ಇರ್ತೇನೆ, ನೋಡ್ತಾ ಇರಿ ಹೇಗಿದೆ ಅಂತ. ಇದು ತುಂಬ ಹಳೆಯ ಕೋಟೆ, ಎಷ್ಟೋ ವರ್ಷ ಆಯಿತು ಇದನ್ನು ಕಟ್ಟಿ. ಈಗಲೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಕೋಟೆ ಒಳಗಡೆ ಬಂದರೆ ಗಾರ್ಡನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇವಾಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದನೇ ತಾಜ್ ಮಹಲ್ ಕೂಡ ನೋಡಬಹುದು ನೀವು. ಆಗ್ರಾ ಕೋಟೆ ಮೇಲಿಂದ ನೋಡಿದರೆ ತಾಜ್ ಮಹಲ್ ಈ ಥರ ಕಾಣಿಸುತ್ತೆ ನೋಡಿ. ನಾನು ಇವಾಗ ಆಗ್ರಾ ಕೋಟೆ ಸುತ್ತಾಡಿ ನೋಡ್ತಾ ಇದ್ದೀನಿ. ಆಗ್ರಾ ಕೋಟೆ ಎಲ್ಲ ನೋಡಾಯಿತು. ಇನ್ಮೇಲೆ ನಾವು ಹೋಗೋದು ನೆಕ್ಸ್ಟು ತಾಜ್ ಮಹಲ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸವಾಗಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆದವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.